ನಮಸ್ಕಾರಗಳಿರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಮಿಡ್ಲ್ ಈಸ್ಟ್ ಇಂದ ಅಮೆರಿಕದಿಂದ ನಮ್ಮ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡುವಂತಹ ಕೆಲವೊಂದು ಸುದ್ದಿಗಳು ಬಂದಿದ್ದಾವೆ. ಆ ಸುದ್ದಿಗಳನ್ನು ಕೂಡ ಓವರ್ವ್ಯೂ ಮಾಡಿ ತಿಳ್ಕೊಳ್ಳೋಣ. ಜೊತೆಗೆ ಹಲವಾರು ಕಂಪನಿಗಳ ರಿಸಲ್ಟ್ ಕೂಡ ಬಂದಿದೆ. ರಿಸಲ್ಟ್ ಅನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡೋಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡೋದಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 0.97% ಅಥವಾ 506 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಕೂಡ ಡೌನ್ ಅಲ್ಲಿ ಆಗಿದೆ. ಅನಂತರ ಕೂಡ ಡೌನ್ ಪರ್ಫಾರ್ಮೆನ್ಸ್ ಮುಂದುವರೆದಿದೆ. ಇಲ್ಲಿ ಏನಂತ ರಿಕವರಿ ಆಗಲಿಲ್ಲ. ಓವರ್ 506 ಪಾಯಿಂಟ್ಸ್ ಡೌನ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿನ್ನೆ. ಏನೋ ನಾಸ್ಟಾಕ್ ಕಡೆ ಬಂದ್ರೆ ಇಲ್ಲಿ ಕೂಡ ನೋಡಬಹುದು ಮೋರ್ ದನ್ 2% ಡೌನ್ ಫಾಲ್ ಇದೆ, ಅಥವಾ 553 ಪಾಯಿಂಟ್ಸ್ ಡೌನ್ ಅಲ್ಲಿ ನಾಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅಂದ್ರೆ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಆಗಿದೆ. ನಾಸ್ಟಾಕ್ ಹಾಗೂ ಡೌ ಜೋನ್ಸ್ ಎರಡೂ ಕಡೆ ಒಳ್ಳೆ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ನಮ್ಮ ಮಾರ್ಕೆಟ್ ನ FIS DIS ಆಕ್ಟಿವಿಟಿ ಕಡೆ ಬಂದ್ರೆ ನಿನ್ನೆ FIS ನೋಡಬಹುದು 2999 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 2947 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ಇಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಅವರ ಕಡೆಯಿಂದ ರೆಸ್ಪಾನ್ಸ್ ಅಂತ. ಇನ್ನು ಡೊನಾಲ್ಡ್ ಟ್ರಂಪ್ ಅವರು ಲಿಸ್ಟ್ ಗೆ ಸಂಬಂಧಪಟ್ಟಂತೆ ಕೆಲವು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ ನೋಡಬಹುದು. Trump threatens major military punishment after Houthi strike on Saudi tankers. ರೆಡ್ ಸೀ ನಲ್ಲಿ ಹೌತೀಸ್ ಕೂಡ ಅಟ್ಯಾಕ್ ಅನ್ನ ಶುರು ಮಾಡಿದ್ದಾರೆ. ಸೌದಿ ಅರೇಬಿಯಾದ ಟ್ಯಾಂಕರ್ ಮೇಲೆ ಅಟ್ಯಾಕ್ ಮಾಡಿದ್ಮೇಲೆ ದೊಡ್ಡ ಮಟ್ಟದ ಮಿಲಿಟರಿ ಪನಿಷ್ಮೆಂಟ್ ಅನ್ನ ನಾವು ಕೊಡಬೇಕಾಗುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಏನೋ ಮಿಡ್ಲ್ ಈಸ್ಟ್ ಟೆನ್ಷನ್ ಮತ್ತೆ ನಿನ್ನೆ ಕೂಡ ಮುಂದುವರೆದಿದೆ. ಅಟ್ಯಾಕ್ ಗಳು ಎರಡು ಕಡೆಯಿಂದ ನಿನ್ನೆ ರಾತ್ರಿ ಕೂಡ ಆಗಿದೆ. ಇನ್ನು ಕ್ರೂಡ್ ಅಲ್ಲಿ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನೋಡಿದ್ರೆ ನೋಡಬಹುದು 100 ದಾಟ್ಬಿಟ್ಟಿದೆ ಕ್ರೂಡ್. 0.6% ಈಗ ನೆಗೆಟಿವ್ ಇದೆ ಇವತ್ತು ಸ್ವಲ್ಪ, ಬಟ್ $100 ಅನ್ನ ಕ್ರಾಸ್ ಮಾಡ್ಬಿಟ್ಟಿದೆ. ಆ ರೀತಿಯ ಪರ್ಫಾರ್ಮೆನ್ಸ್ ಕ್ರೂಡ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಆಲ್ಮೋಸ್ಟ್ 72, 73 ಅಥವಾ 71 ತನಕ ಬಂದಿದ್ದಂತ ಕ್ರೂಡ್ ಮತ್ತೆ 100 ಟಚ್ ಮಾಡಿದೆ ಈ ಕಾನ್ಫ್ಲಿಕ್ಟ್ ಶುರುವಾದ ನಂತರ. ಇದಂತೂ ಈಕ್ವಿಟಿ ಮಾರ್ಕೆಟ್ಗೆ ಒಳ್ಳೆಯ ಬೆಳವಣಿಗೆ ಅಲ್ಲ. ನಾಟ್ ಓನ್ಲಿ ಇಂಡಿಯನ್ ಮಾರ್ಕೆಟ್, ಗ್ಲೋಬಲ್ ಈಕ್ವಿಟಿ ಮಾರ್ಕೆಟ್ ಗಳಿಗೆ ಒಳ್ಳೆಯ ಬೆಳವಣಿಗೆ ಅಲ್ಲ. ಬಟ್ ಏನ್ ಮಾಡೋದು, ಏನಾಗುತ್ತೋ ಗೊತ್ತಿಲ್ಲ, ಕಾದು ನೋಡ್ಬೇಕಾಗಿದೆ. ಎಷ್ಟು ಬೇಗ ಈ ಸಮಸ್ಯೆ ಮುಗಿಯುತ್ತೋ ಅಷ್ಟು ಒಳ್ಳೆದು ಈಕ್ವಿಟಿ ಮಾರ್ಕೆಟ್ಸ್ಗೆ. ಇನ್ನು ಟ್ರಂಪ್ ಅನ್ನ ಟ್ಯಾರಿಫ್ ಅನೌನ್ಸ್ ಮಾಡಿದ್ದಾರೆ ನೋಡಬಹುದು. US ಅನ್ವೇಲ್ಸ್ ನ್ಯೂ ಟ್ಯಾರಿಫ್ಸ್ ಆನ್ 60 ಪಾರ್ಟ್ನರ್ಸ್. 60 ದೇಶಗಳ ಮೇಲೆ ಟ್ಯಾರಿಫ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಬಟ್ ಇದೇನು ಹೊಸ ಟ್ಯಾರಿಫ್ ಅಲ್ಲ, ಈ ಹಿಂದೆನೆ ಇತ್ತು. ಅಂದ್ರೆ ಈಗಲೂ ಜಾರಿಯಲ್ಲಿದ್ದಂಥದ್ದು. ಯಾಕಂದ್ರೆ 150 ದಿನ ಮಾತ್ರ ಅಲೋ ಇತ್ತು. ಈಗ 150 ದಿನ ಆಗಿತ್ತು. ಹಾಗಾಗಿ ಮತ್ತೆ 60 ದೇಶಗಳ ಮೇಲೆ ಸೇಮ್ ಅದೇ ಟ್ಯಾರಿಫ್ ಅನ್ನ ಕಂಟಿನ್ಯೂ ಮಾಡಿದ್ದಾರೆ. ಭಾರತ ಕೂಡ ಅದೇ ಲಿಸ್ಟ್ ಅಲ್ಲಿ ಇದೆ, 10% ಟ್ಯಾರಿಫ್ ಲಿಸ್ಟ್ ಅಲ್ಲಿ. ನಾನು ಅವಾಗಲೇ ಹೇಳಿದಾಗೆ ಇದು ಮುಂಚೆಯಿಂದಾನು ಇತ್ತು, 12.5% ವರೆಗೂ ಇತ್ತು. ಈಗಲೂ ಕೂಡ ಕೆಲವು ದೇಶಗಳ ಮೇಲೆ 12.5% ಹಾಕಿದ್ದಾರೆ ನೋಡಬಹುದು. ಇಲ್ಲಿ ಚೀನಾ, ಜಪಾನ್, ಸೌತ್ ಕೊರಿಯಾ ಅಂಡ್ ಡಜನ್ಸ್ ಆಫ್ ಅದರ್ ವರ್ ಡೀಮ್ಡ್ ಟು ಡಿಸರ್ವ್ ದ ಹೈಯರ್ 12.5% ಟ್ಯಾರಿಫ್. 10ರಿಂದ 12.5% ವರೆಗೂ ಹಾಕಿದ್ದಾರೆ. ಈ ಒಂದು ಅನೌನ್ಸ್ಮೆಂಟ್ ಕೂಡ ಬಂದಿದೆ, ಟ್ಯಾರಿಫ್ ಅನೌನ್ಸ್ಮೆಂಟ್. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಇನ್ನೊಂದು ಇಂಪಾರ್ಟೆಂಟ್ ಬೆಳವಣಿಗೆ ಅಂತಂದ್ರೆ ಭಾರತದಲ್ಲಿ ನಿಮಗೆ ಗೊತ್ತಿದೆ CJP ಪ್ರೊಟೆಸ್ಟ್ ಯಾವ ರೀತಿ ನಡೀತಾ ಇತ್ತು ಅಂತ. ಈ ಪ್ರೊಟೆಸ್ಟ್ ಅನ್ನ ಬೆಂಬಲಿಸಿ ಸೋನಂ ವಾಂಗ್ಚುಕ್ ಉಪವಾಸ ಮಾಡ್ತಾ ಇದ್ರು. 26 ದಿನಗಳ ನಂತರ JP ನಡ್ಡಾ, ಜಿತೇಂದ್ರ ಸಿಂಗ್ ಅವರ ಪ್ರೆಸೆನ್ಸ್ ಅಲ್ಲಿ ತಮ್ಮ ಉಪವಾಸವನ್ನ ಮುರಿದಿದ್ದಾರೆ. ಎಸ್ಪೆಷಲಿ ನಿನ್ನೆ ಮೊನ್ನೆ ಅಥವಾ ಲಾಸ್ಟ್ ಪ್ರೀವಿಯಸ್ 3 days ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಗ್ಲೋಬಲ್ ಲೆವೆಲ್ ಅಲ್ಲಿ ನಮಗೆ ಅಂತ ಬಿಗ್ ನೆಗೆಟಿವ್ಸ್ ಅನ್ನೋ ರೀತಿ ಯಾವುದು ಡೆವಲಪ್ಮೆಂಟ್ಸ್ ಇರಲಿಲ್ಲ. ಬಟ್ ಇಂಡಿಯಾದಲ್ಲಿ ಒಂದಷ್ಟು ಪ್ರೊಟೆಸ್ಟ್ ಗಳೇನಾಗ್ತಾ ಇತ್ತು, ಅಲ್ಲಿ ಅನ್ಸರ್ಟನಿಟೀಸ್ ಇತ್ತು. ಹಾಗಾಗಿ ಮಾರ್ಕೆಟ್ ಕೂಡ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಯ್ತು ನೋಡಬಹುದು. ಇವತ್ತು ಮೋದಿ ಅವರಿಂದ ಕೂಡ ಸ್ಟೇಟ್ಮೆಂಟ್ ಬಂದಿದೆ. PM ಮೋದಿ ಸೇಸ್ ಮೋರ್ ಸ್ಟ್ರಿಕ್ಟ್ ಆಕ್ಷನ್ಸ್ ಅಗೇನ್ಸ್ಟ್ ನೀಟ್ ಪೇಪರ್ ಲೀಕ್ ವಿಲ್ ಬಿ ಟೇಕನ್ ಇನ್ ಕ್ಯಾಬಿನೆಟ್ ಮೀಟ್ ಟುಡೇ. ಇವತ್ತು ಕ್ಯಾಬಿನೆಟ್ ಮೀಟ್ ಇದೆ, ಅಲ್ಲಿ ಏನೊಂದಷ್ಟು ಸ್ಟ್ರಿಕ್ಟರ್ ಆಕ್ಷನ್ಸ್ ಅನ್ನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ವಾಂಗ್ಚುಕ್ ಅವರು ಕೂಡ ಸಮ್ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಟೇಕಿಂಗ್ ಅಡ್ವಾಂಟೇಜ್, ಅಂದ್ರೆ ಈ ಪ್ರೊಟೆಸ್ಟ್ ಅಲ್ಲಿ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಡ್ವಾಂಟೇಜ್ ತಗೊಳ್ತಿದ್ದಾವೆ ಅನ್ನೋಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ಸ್ಟ್ರೈಕ್ ಗಳು ಕೂಡ ಖಂಡಿತ ದೊಡ್ಡ ಮಟ್ಟದಲ್ಲಿ ಮಾರ್ಕೆಟ್ ನ ಮೇಲೆ ಪ್ರಭಾವ ಬೀರಿಲ್ಲ ಅಂದ್ರೂ ಕೂಡ ಸಣ್ಣದಾಗಾದ್ರೂ ಬೀರಿರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕೆಂತಂದ್ರೆ ಇನ್ಸ್ಟೆಬಿಲಿಟಿ ಉಂಟು ಮಾಡುವಂತ ಪ್ರಯತ್ನಗಳು ನಡೀತಾ ಇತ್ತು. ಅದು ಯಾರು ಮಾಡ್ತಾರೆ? ಯೂಶುವಲಿ ಸರ್ಕಾರಕ್ಕೆ ವಿರುದ್ಧ ಇರುವಂತವ್ರು. ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಖಂಡಿತ ಅವ್ರಗಳಿಗೆ ಸಪೋರ್ಟ್ ಮಾಡ್ಲೇಬೇಕು. ಬಟ್ ಇಲ್ಲಿ ಬೇರೆಯವರು ಬಂದು ತಮ್ಮ ಬೇಳೆನ ಬೇಯಿಸ್ಕೊಳಕ್ ಟ್ರೈ ಮಾಡ್ತಿದ್ದಾರೆ. ಸ್ಟೂಡೆಂಟ್ಸ್ ಎಲ್ಲ ಸೈಡ್ಗೆ ಹೋಗ್ಬಿಟ್ಟಾರೆ. ಹಾಗಾಗಿ ಅದು ಕೂಡ ಕನ್ಸರ್ನ್ ಇದ್ದೇ ಇರುತ್ತೆ ಮಾರ್ಕೆಟ್ಗೆ. ಇಲ್ಲೂ ಕೂಡ ಒಂದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ನೋಡೋಣ ಇಂಪ್ಯಾಕ್ಟ್ ಹೇಗಿರುತ್ತೆ ಅಂತ. ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗತ್ತೆ. ಹಾಗಾಗಿ ಡಿಸ್ಕ್ರಿಪ್ಷನ್ ಇರುವಂತಹ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು.
ಇವತ್ತು ಫ್ಲಿಪ್ಕಾರ್ಟ್ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ನೋಡಬಹುದು. ಫ್ಲಿಪ್ಕಾರ್ಟ್ ಟು ಲಾಂಚ್ ಫುಡ್ ಡೆಲಿವರಿ ಓವರ್ ದ ಕಮಿಂಗ್ ವೀಕ್ಸ್. ಗ್ರೂಪ್ ಸಿಇಒ ಕಲ್ಯಾಣ್ ಕೃಷ್ಣಮೂರ್ತಿ. ಮುಂದಿನ ಕೆಲವು ವಾರಗಳಲ್ಲಿ ಫುಡ್ ಡೆಲಿವರಿಯನ್ನ ಲಾಂಚ್ ಮಾಡ್ತಿದ್ದೀವಿ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಈ ಕಾರಣದಿಂದ ನಾವು ಕಾಂಪಿಟೇಟರ್ ಕಂಪನಿಗಳ ಸ್ಟಾಕ್ ಅನ್ನ ಇವತ್ತು ವಾಚ್ ಮಾಡಬೇಕಾಗುತ್ತೆ, ಏನಾದ್ರೂ ರಿಯಾಕ್ಷನ್ ಇರುತ್ತಂತ. ಬಟ್ ಇದೇನು ಇಮಿಡಿಯೇಟ್ಲಿ ಬಂದಿರೋಂತ ಅನೌನ್ಸ್ಮೆಂಟ್ ಅಲ್ಲ. ಬಟ್ ಸ್ಟಿಲ್ ಸ್ವಿಗ್ಗಿ, ಝೊಮ್ಯಾಟೊ ವಾಚ್ ಮಾಡಬಹುದು, ಏನಾದ್ರೂ ರಿಯಾಕ್ಷನ್ ಇರುತ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಅಂತ. ಇನ್ನು ಶಾಡೋ ಫ್ಯಾಕ್ಸ್ ಟೆಕ್ನಾಲಜೀಸ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೋಡಬಹುದು, ಸುಮಾರು 1048 ಕೋಟಿ ಮೊತ್ತದ ಶೇರ್ಸ್ ಲಾಕ್ ಇನ್ ಮುಗಿತಾ ಇದೆ. ಈಗಾಗಲೇ 8 ರೋಡ್ಸ್, ಫ್ಲಿಪ್ಕಾರ್ಟ್, IMM ಇವುಗಳು ಸ್ಟೇಕ್ ಅನ್ನ ಸೇಲ್ ಮಾಡಬಹುದು ಅನ್ನುವಂತ ಸುದ್ದಿ ಬಂದಿದೆ ಇವತ್ತು ಬ್ಲಾಕ್ ಡೀಲ್ ನ ಮೂಲಕ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಶಾಡೋ ಫ್ಯಾಕ್ಸ್ ಟೆಕ್ನಾಲಜೀಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇವತ್ತು ಪರ್ಫಾರ್ಮೆನ್ಸ್ ಅಂತ. ಇನ್ನು ಕೋಫೋರ್ಜ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ನ್ಯೂರಾನ್ ಲಾಂಚ್ ಅನೌನ್ಸ್ ಮಾಡಿದೆ. ಇದೊಂದು AI ಆಪರೇಟಿಂಗ್ ಸಿಸ್ಟಮ್ ಎಂಟರ್ಪ್ರೈಸಸ್ ಗಳಿಗೆ ಹೆಲ್ಪ್ ಮಾಡೋದಕ್ಕೆ ಡಿಸೈನ್ ಮಾಡಿರುವಂತದ್ದು. ಈ ಲಾಂಚ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಕೋಫೋರ್ಜ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಇವತ್ತು ಪರ್ಫಾರ್ಮೆನ್ಸ್ ಅಂತ. ಏನು ವಿಪ್ರೋ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ವಿಪ್ರೋ ಕನ್ಸ್ಯೂಮರ್ ಕೇರ್ ಅಂಡ್ ಲೈಟಿಂಗ್ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ. TTK ಹೆಲ್ತ್ ಕೇರ್ ಲಿಮಿಟೆಡ್ ಅನ್ನ ಅಕ್ವೈರ್ ಮಾಡ್ಕೊಳ್ಳೋ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ 256 ಕೋಟಿಗೆ. ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ವಿಪ್ರೋ ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಇವತ್ತು ಅಂತ. ಏನು ರೈಲ್ಟೆಲ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ 37 ಕೋಟಿ ಆರ್ಡರ್ ಅನ್ನ ಪಡ್ಕೊಂಡಿದೆ. ಈ ಆರ್ಡರ್ ಕಾರಣಕ್ಕೆ ಫೋಕಸ್ ಅಲ್ಲಿ ಇರುತ್ತೆ, ಇದನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಇವತ್ತಿನ ರಿಸಲ್ಟ್ ಗಳ ಕಡೆ ಬಂದ್ರೆ ಓರಿಯಂಟ್ ಸಿಮೆಂಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು, ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು. ಮೂರು ಕಡೆ ಪರ್ಫಾರ್ಮೆನ್ಸ್ ಕಂಪೇರ್ ಮಾಡಿದ್ರೆ ಎಬಿಟ್ ಅಲ್ಲಿ ಓಕೆ, ಕ್ವಾರ್ಟರ್ ಆನ್ ಕ್ವಾರ್ಟರ್ ಬಟ್ ಇಯರ್ ಆನ್ ಇಯರ್ ಡೌನ್ ಇದೆ. ಇನ್ನು ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ ಆಗಿದೆ, ಇಯರ್ ಆನ್ ಇಯರ್ ಡೌನ್ ಪರ್ಫಾರ್ಮೆನ್ಸ್ ಇದೆ. ಇನ್ನು ರೂಟ್ ಮೊಬೈಲ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ಲಿ ಕ್ವಾರ್ಟರ್ಲಿ. ಬಟ್ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ನಂತರ ಸೂರ್ಯೋದಯ್ ಸ್ಮಾಲ್ ಫೈನಾನ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು, ಇಲ್ಲೂ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ಇದೆ. ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಆಲ್ಮೋಸ್ಟ್ ಫ್ಲಾಟ್ ಇದೆ, ಬಟ್ ಇಯರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್. ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಸೂರ್ಯೋದಯ್ ಸ್ಮಾಲ್ ಫೈನಾನ್ಸ್ ಅಲ್ಲಿ. ವಾಚ್ ಮಾಡಬಹುದು ಸ್ಟಾಕ್ ಅನ್ನು ಇವತ್ತು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಇನ್ನು ಫಿನೋಟೆಕ್ಸ್ ಕೆಮಿಕಲ್ ಪರ್ಫಾರ್ಮೆನ್ಸ್ ನೋಡಬಹುದು, ಇಯರ್ಲಿ ಕ್ವಾರ್ಟರ್ಲಿ ಯಾವ ರೀತಿ ಬದಲಾಗಿದೆ ಅಂತ. ಸ್ಮಾಲ್ ಕ್ಯಾಪ್ ಕಂಪನೀಸ್ ಅಲ್ಲಿ ಇದೇ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್. ನೋಡಬಹುದು ಎಷ್ಟು ಡಿಫರೆನ್ಸ್ ಆಗಿದೆ ಇಯರ್ ಆನ್ ಇಯರ್ ಅಂತ. ಇನ್ನು ಎಬಿಟ್ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಮೀಶೋದ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು, ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ಬಟ್ ಎಬಿಟ್ ಅಲ್ಲಿ ಲಾಸ್ ಇದೆ 225 ಕೋಟಿ, ಬಟ್ ಲಾಸ್ ಕಡಿಮೆ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಹೋಲಿಸಿದ್ರೆ. ಹಾಗೆ ನೆಟ್ ಲಾಸ್ ಕೂಡ ಅಷ್ಟೇ ಇಯರ್ಲಿ ಕ್ವಾರ್ಟರ್ಲಿ ಹೋಲಿಸಿದ್ರೆ ಎರಡು ಕಡೆ ಕಡಿಮೆ ಆಗಿದೆ. ನಂತರ ಐಎಕ್ಸ್ ನ ಪರ್ಫಾರ್ಮೆನ್ಸ್ ನೋಡಬಹುದು, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ 11% ಅಪ್ ಆಗಿದೆ. ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ಇನ್ನು ಸೋನಾ BLW ಪ್ರಿಸಿಷನ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ. ಇನ್ನು ಇನ್ಫೋಸಿಸ್ ನ ನಂಬರ್ಸ್ ನೋಡಬಹುದು, ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ. ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಜೊತೆಗೆ ಇನ್ಫೋಸಿಸ್ ನ ಗೈಡೆನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಗೈಡೆನ್ಸ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇನ್ನು ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ ಎಲ್ಲೂ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಥೈರೋಕೇರ್ ಟೆಕ್ನಾಲಜೀಸ್ ಪರ್ಫಾರ್ಮೆನ್ಸ್ ನೋಡಬಹುದು, ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಚೆನ್ನಾಗಿದೆ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಇಂಪ್ರೂವ್ಮೆಂಟ್ ಇದೆ. ಇನ್ನು ಇಂಟರ್ಗ್ಲೋಬ್ ಏವಿಯೇಷನ್ ಸೇಲ್ಸ್ ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಬಟ್ ಎಬಿಟ್ ಅಲ್ಲಿ ಇಯರ್ಲಿ ಡೌನ್ ಇದೆ, ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ, ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ. ನಂತರ PVR ಐನಾಕ್ಸ್ ಇಲ್ಲಿ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್, ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ. ನಂತರ ವಿಶಾಲ್ ಮೆಗಾ ಮಾರ್ಟ್ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಇಂಪ್ರೂವ್ಮೆಂಟ್ ಇದೆ. ನಂತರ NTPC ಗ್ರೀನ್ ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಆಲ್ಮೋಸ್ಟ್ ಮಾರ್ಕೆಟ್ ಓಪನ್ ಆಗೋದಕ್ಕೆ ಮುಂಚೆನೆ ಅನೌನ್ಸ್ಮೆಂಟ್ ಮಾಡಿತ್ತು, ಈಗಾಗಲೇ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಸ್ಟಾಕ್ ಅಲ್ಲಿ. ಇನ್ನು ಇವತ್ತಿನ ರಿಸಲ್ಟ್ ಗಳನ್ನ ನೋಡೋದಾದ್ರೆ SCC ರಿಸಲ್ಟ್ ಇದೆ, ಅಪ್ಪರ್ ಇಂಡಸ್ಟ್ರೀಸ್ ರಿಸಲ್ಟ್ ಇದೆ, ಅತುಲ್ ಇದೆ, CG ಪವರ್ ರಿಸಲ್ಟ್ ಇದೆ ನೋಡಬಹುದು, ಕನ್ಕಾರ್ ಇದೆ, ಗ್ರೀನ್ ಪ್ಲೈ ಇಂಡಸ್ಟ್ರೀಸ್ ಇದೆ, ಜಿಂದಾಲ್ ಸ್ಟೀಲ್ ಇದೆ, ಕೆಫಿನ್ ಟೆಕ್, ಕ್ರಾಸ್, ಲಾಲ್ಪತ್ ಲ್ಯಾಬ್ಸ್, ಫ್ಯಾಬ್ ಟೆಕ್, DCB ಬ್ಯಾಂಕ್ಸ್, ಮೀಡಿಯಾ, ಕ್ರೆಡಿಟ್ ಅಕ್ಸೆಸ್ ಗ್ರಾಮೀಣ್, ಹಾಗೆ ಸುಮಾರು ಕಂಪನೀಸ್ ಇದೆ. 5 ಪೇಜ್ ಇದೆ. ಇದು REC ಲಿಮಿಟೆಡ್ ಇದೆ, ರಾಜರತನ್ ಗ್ಲೋಬಲ್ ವೈರ್, NTPC ರಿಸಲ್ಟ್ ಇದೆ, ಮೋಶಿಪ್ ಇದೆ, ಲಾರೋಸ್ ಲ್ಯಾಬ್ಸ್ ಇದೆ, ಲೋಧಾ ಬಿಲ್ಡರ್ಸ್ ಇದೆ, ಸುಮಾರು ಕಂಪನೀಸ್ ಇದೆ. ಲಿಸ್ಟ್ ದೊಡ್ಡದಾಗಿ ಇದೆ ಇವತ್ತು. ಟಾಟಾ ಕನ್ಸ್ಯೂಮರ್ ರಿಸಲ್ಟ್ ಇದೆ ನೋಡಬಹುದು, ಸ್ಟರ್ಲೈಟ್ ಟೆಕ್ ಇದೆ, ಶಕ್ತಿ ಪಂಪ್ಸ್ ರಿಸಲ್ಟ್ ಇದೆ, SBI ಕಾರ್ಡ್, SBI ಲೈಫ್, ಸಪೀರೆ ಫುಡ್ಸ್, ರತನ್ ಇಂಡಿಯಾ ಪವರ್, ರಾಜೇಶ್ ಪವರ್, RK ಫೋರ್ಜ್, ಹಾಗೆ
ವಿ ಮಾರ್ಟ್ ರಿಸಲ್ಟ್ ಇದೆ, ಇವುಗಳನ್ನು ಕೂಡ ವಾಚ್ ಮಾಡಬಹುದು. ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಇರುತ್ತೆ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಕ್ಯಾಲಿಬರ್ ಮೈನಿಂಗ್ IPO ಆದ ಲಿಸ್ಟಿಂಗ್ ಇರುತ್ತೆ. ಇವತ್ತು ಪ್ರೀಮಿಯಂ ನೋಡಬಹುದು 15% ಇದೆ, ಡಿಸೆಂಟ್ ಪ್ರೀಮಿಯಂ ಇದೆ. ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ಇನ್ನು 3 IPOಗಳು ಓಪನ್ ಇರುತ್ತೆ ಇವತ್ತು. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಎಂಡೋ MIM 35% ಪ್ರೀಮಿಯಂ ಇದೆ ಆಸ್ ಆಫ್ ನೌ, ಸ್ಟಡಿ ಮಾಡಬಹುದು ಕಂಪನಿಯನ್ನ. ಇನ್ನು ಲೋಹಿಯಾ ಕಾರ್ಪ್ ನಿಯರ್ಲಿ 3% ಪ್ರೀಮಿಯಂ ಇದೆ ಅಷ್ಟೇ. ಹಾಗೆ ಎಕ್ಸ್ಟ್ರಾನೆಟ್ ಟೆಕ್ನಾಲಜೀಸ್ ಇಲ್ಲಿ 6% ಪ್ರೀಮಿಯಂ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ 3 ಕಂಪನಿಗಳನ್ನ. ಸೋಮವಾರ ತನಕ ಓಪನ್ ಇರುತ್ತೆ, ಸೋಮವಾರ ಕ್ಲೋಸ್ ಆಗುತ್ತೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಆಸ್ ಆಫ್ ನೌ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ 54 ಪಾಯಿಂಟ್ಸ್ 0.1% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಕಾಣ್ತಾ ಇದೆ. ಬಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ನೆಗೆಟಿವ್ ಇಂಡಿಕೇಟ್ ಮಾಡ್ತಾ ಇದೆ ನೋಡಬಹುದು. 175 ಪಾಯಿಂಟ್ಸ್ 0.74% ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ನಿಕ್ಕೈಯಲ್ಲಿ ನೋಡಬಹುದು ಮೋರ್ ದನ್ 3% ಡೌನ್ ಫಾಲ್ ಇದೆ. ಸ್ಟ್ರೈಟ್ ಟೈಮ್ಸ್ 0.7%, ಹ್ಯಾಂಗ್ಸೆಂಗ್ 1.36, ತೈವಾನ್ ವೇಟೆಡ್ 0.89, ಕೋಸ್ಪಿ 3.5%, ಶಾಂಘೈ ಕಾಂಪೋಸಿಟ್ 0.62%. ಈ ರೀತಿ ಡೌನ್ ಅಲ್ಲಿ ಟ್ರೇಡ್ ಆಗ್ತವೆ. ಅಂದ್ರೆ ಎಲ್ಲವೂ ಕೂಡ ನೆಗೆಟಿವ್ ಇಂಡಿಕೇಶನ್ ಅನ್ನೇ ಕೊಡ್ತಾ ಇದಾವೆ. ಗಿಫ್ಟ್ ನಿಫ್ಟಿ ಆಗ್ಬೋದು ಅಥವಾ ಏಷ್ಯನ್ ಮಾರ್ಕೆಟ್ಸ್ ಆಗ್ಬೋದು, ಎಲ್ಲೂ ಪಾಸಿಟಿವ್ ಇಂಡಿಕೇಶನ್ ಕಾಣ್ತಾ ಇಲ್ಲ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಇನ್ನು ಕ್ರೂಡ್ ಈಗ 1% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಗೋಲ್ಡ್ ಕೂಡ ಸ್ವಲ್ಪ ಡೌನ್ ಅಲ್ಲೇ ಟ್ರೇಡ್ ಆಗ್ತಿದೆ. INR ನಿನ್ನೆ ಫ್ಲಾಟ್ ಇತ್ತು, ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಓವರ್ ಆಲ್ ಟ್ಯಾರಿಫ್ ಅನೌನ್ಸ್ ಆಗಿದೆ. ಗಿಫ್ಟ್ ನಿಫ್ಟಿ ಹಾಗೂ ಏಷ್ಯನ್ ಮಾರ್ಕೆಟ್ಗಳು ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದ್ದಾವೆ. ಬಟ್ ಒಂದೇ ಒಂದು ಪಾಸಿಟಿವ್ ಅಂದ್ರೆ ಸ್ಟ್ರೈಕ್ ಗೆ ಸಂಬಂಧಪಟ್ಟಂತೆ ಗೊತ್ತಿಲ್ಲ ಇವತ್ತಿನ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ. ಸದ್ಯದ ಮಟ್ಟಿಗಂತೂ ನೆಗೆಟಿವ್ ಇಂಡಿಕೇಶನ್ ನೋಡ್ಲಿಕ್ಕೆ ಕಾಣ್ತಿದೆ ಮಾರ್ಕೆಟ್ ಅಲ್ಲಿ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.